ಹಿಂದಿರಿದು ಬಂದು ಒಂದು ತಲೆ ಕುಟ್ಟಿ ಕೊಡ್ತಿದ್ರು. ಏನು ಮಾತಾಡ್ತೀಯ ನನಗೆ? ತುಳು ಭಾಷೆ ಮಾತಾಡಿದ್ರೆ ಮನೆಯಲ್ಲಿ ಹೋಗಿ ಮಾತಾಡು. ಇಲ್ಲಿ ಯಕ್ಷಗಾನಕ್ಕೆ ಬಂದ ಮೇಲೆ ನೀವು ಕನ್ನಡ ಮಾತಾಡಬೇಕು. ನಿದ್ರೆ ಬರುವಲ್ಲಿಯವರೆಗೆ ಅದೇ ಪುಸ್ತಕಗಳು ಓದಿ ಪುಸ್ತಕ ಕೆಳಗೆ ಬಿದ್ದು ನಿದ್ದೆ ಮಾಡ್ತಾರೆ. ನಮ್ಮ ಕುಂದಾಪುರದಲ್ಲಿ ತಾಲೂಕಿನಲ್ಲಿ ಒಂದು ಜನರ ನಂಬಿಕೆ ಉಂಟು. ಕ್ಷೇತ್ರ ಮಹಾತ್ಮೆ ಆಟ ಆಡಿಸುವ ದಿವಸ ಇದು ಕ್ಷೇತ್ರದಿಂದಲೇ ತೀರ್ಥ ಧರ್ಮದೇವತೆಗಳ ಈ ಸಾಮಗ್ರಿಗಳೆಲ್ಲ ಇಲ್ಲಿಗೆ ತರುವುದೋ. ಈಗಲೂ ಕೆಲವು ಮಂದಿ ಹಳೆಯರು ಹೇಳುವ ಕ್ರಮ ಉಂಟು. ಇನ್ನೊಬ್ರು ಬಂದು ಕಂಸನ ಪಾತ್ರ ಕನಸಿನ ಹೊತ್ತಿಗೆ ಒಬ್ಬರನ್ನು ಕೂರಿಸಿದ್ರು ಪದ್ಯಕ್ಕೆ. ಇವರು ಕನಸಿನ ಕಂಸನಿಗೆ ತಯಾರಾಗಿ ಇದ್ದಾರೆ. ಇವರ ಗಮನಕ್ಕೆ ಕೊಡ್ಲಿಲ್ಲ. ಅವರು ಪದ್ಯ ತೆಗೆಯುವ ಸ್ಥಾಯಿ ಇವರಿಗೆ ಸರಿಯಾಗ್ಲಿಲ್ಲ. ಕಲ್ಲಿಂದವಾಗಿ ಹೊರಗೆ ಬಂದು ಜೋರೆ ಮಾಡಿದ್ದು. ಯಾರು ಅವ್ರನ್ನು ಕೂತೋಡಿಸಿದ್ರು ಅಂತ, ಯಾರ ಹತ್ರ ಕೇಳಿ ಕೂತೋಡಿಸಿದ್ರು ನೀವು ಅಂತ ಜೋರು ಮಾಡಿದ್ರು. ಕೂಡಿದ್ರೆ ಭಾಗವತರು ಕೂತ್ಕೊಳ್ಳಿ, ಇಲ್ಲ ತರ ಹಾಕಿ ಕತೆ ಮುಂದೆ ಹೋಗಲಿ. ಕಣ್ಣು ದೊಡ್ಡ ಮಾಡೋದು, ಹಲ್ಲು ಕಿರಿಯುತ್ತಿಲ್ಲ, ಅವರಷ್ಟೇ ಮಾಡಿಕೊಂಡಿರುವುದು. ಬಸ್ ಹೋಗ್ತಾ ಉಂಟು, ನಾವು ಹಿಂದೆ ಕೂತ್ಕೊಂಡಿದ್ದೇನೆ, ಅಲ್ಲಿಂದೆ ಅವರಷ್ಟಕ್ಕೆ ನಗಾಡೋದು ನಮ್ಮ ಗಮನಕ್ಕೆ ಬರ್ತದೆ. ಸ್ವಲ್ಪ ಈಗ ಸೈಲೆಂಟ್ ಆಗಿ ಗಂಭೀರವಾಗಿರ್ತಾರೆ. ಆ ಪಾತ್ರದ ಬಗ್ಗೆ ಚಿಂತನೆ ಮಾಡುದು. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ವಸಂತ ಗೌಡ್ರೆ, ತಾವು ಯಕ್ಷಗಾನದ ತಮ್ಮ ಪಾತ್ರಗಳನ್ನು ನಾವು ರಂಗದಲ್ಲಿ ನೋಡುವಾಗ ಪರಿಶುದ್ಧವಾದಂತಹ ಭಾಷೆಯ ಪ್ರಯೋಗ, ಅತಿ ಅದ್ಭುತವಾದಂತಹ ಪರಿಣಾಮಕಾರಿಯಾದಂತಹ ಸಂಭಾಷಣೆಯನ್ನ ಕಾಣ್ತೇವೆ. ಈ ರೀತಿಯಾಗಿ ತಾವೊಬ್ಬ ಪರಿಪೂರ್ಣತೆಯ ಒಂದು ಸಂಭಾಷಣೆಯ ಒಂದು ಯಾವುದೇ ಒಂದು ಪ್ರಸಂಗದ ಯಾವುದೇ ಸನ್ನಿವೇಶವನ್ನು ಕೊಟ್ಟರು ಕೂಡ ಸ್ವಚ್ಛ ಕನ್ನಡದಲ್ಲಿ ಅತಿ ಅದ್ಭುತವಾಗಿ ಕಟ್ಟಿಕೊಡೋದಕ್ಕೆ ನಮಗೆ ಸಾಹಿತ್ಯ ಜ್ಞಾನ ಖಂಡಿತವಾಗಿ ಬೇಕೇ ಬೇಕು. ಅಗತ್ಯ. ವಯಸ್ಸು ಈಗಾಗಲೇ ಹೇಳಿದ್ರಿ ತಮ್ಮ ವಿದ್ಯಾಭ್ಯಾಸ ಕಡಿಮೆ ಅನ್ನೋದು. ಇದನ್ನ ಯಾವ ರೀತಿ ತಯಾರು ಮಾಡ್ಕೊಳ್ತಾ ಇದ್ರಿ? ಅದು ಯಕ್ಷಗಾನಕ್ಕೆ ಸೇರುವ ಆ ಸಂದರ್ಭದಲ್ಲಿ ನನಗೆ ಕನ್ನಡವೇ ಸರಿ, ಉಚ್ಚಾರ ಸರಿ ಇರ್ಲಿಲ್ಲ. ತುಳು ಭಾಷೆ ನಮ್ಮದು ಮನೆಯಲ್ಲಿ ಮಾತಾಡೋದು. ಈ ರಕಾರ ಶಕಾರ ಇದರ ವ್ಯತ್ಯಾಸಗಳು ನಮಗೆ ಆ 7ನೇ ತರಗತಿಯವರೆಗೆ ಗೊತ್ತೇ ಆಗ್ಲಿಲ್ಲ ಏನು ಅಂತಲೇ. ಯಕ್ಷಗಾನ ಇದಕ್ಕೆ ಸೇರ್ಪಡೆ ಆದ ಮೇಲೆ ಅದರಲ್ಲಿ ವ್ಯತ್ಯಾಸ ಉಂಟು, ಹೀಗೆ ಆಗಬೇಕು ಅನ್ನುವುದು ನೋಡಿ ಕೇಳಿಯೇ ನನಗೆ ಅಭ್ಯಾಸ ಆದ್ದು. ಆ ಬಳಿಕ ಆವಾಗ ಅಧ್ಯಯನ ಮಾಡಬೇಕು. ಪ್ರಸಂಗ ಪುಸ್ತಕ ಅಥವಾ ಪುರಾಣ ಪುಸ್ತಕಗಳನ್ನು ಪ್ರತಿಯೊಂದನ್ನು ಓದುವ ಅಭ್ಯಾಸ ಇಟ್ಕೊಂಡಿದ್ದೆವು. ಕಲಾವಿದರಾದ ಹೌದು, ಮಾಡ್ಲೇಬೇಕಿತ್ತು ನಮಗೆ. ಯಾಕಂದ್ರೆ ಬಾಲ್ಯದಲ್ಲಿ ನಾವು ಎಷ್ಟು ಅಧ್ಯಯನ ಮಾಡಿ ನಾವು ಸಂಗ್ರಹ ಮಾಡಿ ಇಟ್ಟುಕೊಂಡೆವೋ ಅದು ನಮ್ಮ ಜೀವನಕ್ಕೆ ಮುಂದಕ್ಕೂ ಒಂದು ಕಲಾವಿದರ ಬದುಕಿನಲ್ಲಿ ಖಂಡಿತವಾಗಿಯೂ ಅಮೂಲ್ಯವಾಗಿರ್ತದೆ. ಅದು ಅಳಿಯದು ನಶಿಸಿ ಹೋಗದ, ಅಳಿಸಲಾಗದ ಒಂದು ಬಂಡವಾಳವಾಗಿ ನಮ್ಮಲ್ಲಿ ಇರುತ್ತದೆ. ಇವಾಗ ನಾವು ಒಂದೇ ವಿಷಯವನ್ನು 25 ಬಾರಿ ಓದಿದರೂ ಹೊಸ ವಿಷಯ, 25 ಬಾರಿ ಓದಿ ಅಧ್ಯಯನ ಮಾಡಿದ್ರು ಅಲ್ಲಿ ತಪ್ಪಿ ಹೋಗ್ತದೆ, ಪ್ರಸ್ತುತಪಡಿಸಲು ತಪ್ಪಿ ಹೋಗ್ತದೆ. ಆ ಎಳವೆಯಲ್ಲಿ ಅದ್ರ ಹಾಗಲ್ಲ, ಕಲಿಯುವ ವಯಸ್ಸಲ್ಲ. 1-2 ಸತಿ ನಾವು ಅದನ್ನು ಹೇಳಿದ ಕೂಡಲೇ ಬಾಯಿ ಪಾಠ ಆಗ್ತದೆ, ಮನದಟ್ಟ ಅಚ್ಚಿ ಬಿಡ್ತದೆ, ತಪ್ಪಿ ಹೋಗುದಿಲ್ಲ ಅದು. ಈಗ ಸ್ವಲ್ಪ ಕಷ್ಟ ಆಗ್ತದೆ ಅದು. ಅದು ಒಟ್ಟಾರೆಯಾಗಿ ಅಧ್ಯಯನಶೀಲತೆ ಅನ್ನೋದು ಖಂಡಿತ ಆವಾಗ ಎಲ್ಲವೂ ಅಷ್ಟೇ. ನಮಗೆ ಪಾತಾಳ ವೆಂಕಟರಂಭಟ್ರು ಜೌಕಿಯಲ್ಲಿ ನಾವೇನಾದ್ರೂ ಹೀಗೆ ಕಲಾವಿದರು ಸಣ್ಣ ಪುಟ್ಟ ಹುಡುಗರೆಲ್ಲ ಮಾತಾಡ್ತಾ ಇದ್ವಾಗ ತುಳು ಭಾಷೆ ಮಾತಾಡ್ತಾ ಇದ್ರೆ ಹಿಂದಿರಿದು ಬಂದು ಒಂದು ತಲೆ ಕುಟ್ಟಿ ಕೊಡ್ತಿದ್ರು. ಏನು ಮಾತಾಡ್ತೀಯ ನನಗೆ? ತುಳು ಭಾಷೆ ಮಾತಾಡಿದ್ರೆ ಮನೆಯಲ್ಲಿ ಹೋಗಿ ಮಾತಾಡು. ಇಲ್ಲಿ ಯಕ್ಷಗಾನಕ್ಕೆ ಬಂದ ಮೇಲೆ ನೀವು ಕನ್ನಡ ಮಾತಾಡಬೇಕು. ಅವ್ರ ಹತ್ರ ಎಲ್ಲ ತುಳು ಭಾಷೆ ಮಾತಾಡಬೇಡಿ, ರಂಗಕ್ಕೆ ನಿಮಗೆ ಸಮಸ್ಯೆ ಆಗ್ತದೆ. ಒಂದು ಪುಸ್ತಕ ಕೊಡ್ತಿದ್ರು, ಏನು ಕೆಲಸ ಇಲ್ಲದ್ರೆ ಓದಿಕೊಂಡಿರು. ಅದರಲ್ಲಿ ಪಾತಾಳ ವೆಂಕಟರಂಭಟ್ರು ಶ್ರೀವೇಶದವರು, ಅವರು ಭಾರಿ ನನಗೆ ಸ್ವಲ್ಪ ಉತ್ತೇಜನ ಕೊಟ್ಟಿದ್ದಾರೆ ಅವಾಗ. ಅವರು ನಮ್ಮ ಸುಂದರರಾಯರು ಅಷ್ಟೇ. ಸುಂದರರಾಯರು ಏನಲ್ದಿದ್ರೆ ಎಷ್ಟು ಹೊತ್ತಿಗೂ ನೋಡು ಒಂದು ಕಾದಂಬರಿ ಪುಸ್ತಕ ಆದ್ರೆ ಇರ್ತದೆ ಅವ್ರ ಹತ್ರ. ಎಲ್ಲಿ ಹೋದ್ರು ಕೂಡ ಮನೆಗೆ ಬಂದ್ರೆ ಒಂದು ಮನೆಗೆ ಬನ್ನಿ ಅಂತ ಕರ್ಕೊಂಡು ಬಂದ್ರೆ ಇಲ್ಲಿ ಬಂದ ಕೂಡಲೇ ನೋಡುದು ಪುಸ್ತಕ ಯಾವ್ದು ಉಂಟು ಅಂತ ಅವರು ಹಳತಾದ್ರೂ ಅಡ್ಡಿಲ್ಲ. ನಿದ್ರೆ ಬರುವಲ್ಲಿಯವರೆಗೆ ಅದೇ ಪುಸ್ತಕಗಳು ಓದಿ ಪುಸ್ತಕ ಕೆಳಗೆ ಬಿದ್ದು ನಿದ್ದೆ ಮಾಡ್ತಾರೆ. ಅಷ್ಟೊಂದು ಅಧ್ಯಯನಶೀಲತೆ. ಹಾಗೆ ಅದು ಯಕ್ಷಗಾನಕ್ಕೆ ಬೇಕಾದ ಸಂಗ್ರಹಗಳು, ಅದು ವಾಕ್ಯ ರಚನೆ ತನ್ನಷ್ಟಕ್ಕೆ ಮಾಡುವುದು ಅವರಲ್ಲಿ. ಇಲ್ಲದಿದ್ರೆ ವಾಕ್ಯ ರಚನೆ ಹೀಗೆ ಬರಬೇಕು ಅನ್ನುವುದು ಯಾರು ನಮಗೆ ಹೇಳಿಕೊಟ್ಟದ್ದು ಬರುವುದಿಲ್ಲ. ಸ್ವತಃ ನಾವು ಸೃಜನಶೀಲವಾಗಿ ಮೂಡಿ ಬರ್ತದೆ ಅನ್ನುವಂಥ
ವಸಂತಗೌಡ ಕಾಯತರ್ಕ ಅವ್ರೆ, ಓ. ಅಲ್ಲಿಂದ ಧರ್ಮಸ್ಥಳ ಮೇಳ ಕೆಲ ವರ್ಷಗಳ ನಂತರ ಹೌದು ಟಿಕೆಟ್ ಆಟದಿಂದ ಹರಿಕೆ ಆಟಕ್ಕೆ ಬರ್ತದೆ. ಹೌದು ಹರಿಕೆ ಆಟದಲ್ಲಿ ಹೆಚ್ಚಾಗಿ ಕ್ಷೇತ್ರ ಮಹಾತ್ಮೆಗಳು, ದೇವಿ ಮಹಾತ್ಮೆಗಳು, ಪುರಾಣದ ಪ್ರಸಂಗಗಳೆಲ್ಲ ಬರ್ತದೆ. ಹೌದು. ಕ್ಷೇತ್ರ ಮಹಾತ್ಮೆ ಪ್ರಸಂಗದಲ್ಲಿ ಆರಂಭದ ದಿನಗಳಲ್ಲಿ ಯಾವ ಪಾತ್ರವನ್ನು ತಾವು ಮಾಡ್ತಾ ಇದ್ದೀವಿ? ನಮಗೆ ಹೆಚ್ಚಾಗಿ ಬಂದುದೇ ಆರಂಭಕ್ಕೆ ಬಂದದ್ದು ಕುಮಾರಯ್ಯ ಹೆಗ್ಗಡೆ, ಅಂದ್ರೆ ಅಮ್ಮ ಬಳ್ಳಾಲ್ತಿನ ಒಟ್ಟಿಗೆ ಹೋಗುವಂತ ಹುಡುಗರ ವ್ಯಾಪಾರಗಳು. ಆಮೇಲೆ ಬೆಳಿಗ್ಗೆ ಕದ್ರಿಭೂತಗಳು ಇದು ಬರ್ತಿತ್ತು, ಅದು ಹೆಚ್ಚು ಸಮಯ ಇರ್ಲಿಲ್ಲ. ಆಮೇಲೆ ಧರ್ಮ ದೇವತೆಗಳ ಪಾತ್ರ, ಕನ್ಯಾಕುಮಾರಿ ಪಾತ್ರವನ್ನು ಕಡಿಮೆ ಇರೋದು 25 ವರ್ಷ ಮಾಡಿದ್ದೇನೆ. ಕನ್ಯಾಕುಮಾರಿ ಪಾತ್ರ ಯಾಕಂದ್ರೆ ಈ ಧರ್ಮ ದೇವತೆಗಳು ಅಂತ ಅಲ್ಲಿ 4 ಮಂದಿ ಯಾರಿದ್ದಾರೋ ಅವರು ಈ ಕನ್ಯಾಕುಮಾರಿಗೆ ಸ್ವಲ್ಪ ಜವಾಬ್ದಾರಿ ಹೆಚ್ಚು. ಯಾಕಂದ್ರೆ ಕಥೆಯನ್ನು ಮುಂದೆ ಕೊಂಡು ಹೋಗ್ಲಿಕ್ಕೆ, ಸಂಭಾಷಣೆಗೆ ಒತ್ತು ಕೊಟ್ಟು ಮುಂದೆ ಕೊಂಡು ಹೋಗುವ ಹೊಣೆಗಾರಿಕೆ ಇರ್ತದೆ. ಆ ಪಾತ್ರವನ್ನು ಈಗ ನಾರಾಯಣಗಡ್ಡೆ ಅವರು ಅನ್ನಪ ಮಾಡಿಕೊಂಡಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ಕನ್ಯಾಕುಮಾರಿ ಪಾತ್ರ ಮಾಡುವ ನಾನು ಆ ದಿವಸ ಇಲ್ಲ ಅಂತ ಆದ್ರೆ ಅವರೇ ಕೇಳ್ತಿದ್ರು ಯಾರು ಇವತ್ತು ಕನ್ಯಾಕುಮಾರಿ ಅಂತ. ಇನ್ನೊಬ್ಬ ನಾನು ಅಂತ ಹೇಳಿದ್ರೆ ಸರಿ ಗೊತ್ತುಂಟಲ್ಲ, ಅಂದ್ರೆ ಅದು ಅಷ್ಟು ನಿಘಂಟಿನ ಪಾತ್ರಗಳು, ಅಷ್ಟು ಲಿಂಕ್ ಇರ್ಬೇಕಂತ, ಲಿಂಕ್ ಇರುವಂತದ್ದು. ಒಂದು ಚೂರು ತಪ್ಪಿದ ಹೇಗೆ ಅಂತ ಅಲ್ಲಿ ಹೇಳುವವರೇ ಅವರು ಅಂತದ್ದು. ಇಂಥದ್ದನ್ನೇ ನಿರೀಕ್ಷೆ ಮಾಡ್ತಾರೆ ಸಂಭಾಷಣೆಯಲ್ಲಿ. ಹೌದು, ಇದೇ ಬರ್ಬೇಕಾದ್ರೆ ಹಾಗೆ ಒಂದಕ್ಕೊಂದು ಪೋಣಿಸಿದ ಹಾಗೆ ಇತ್ತು ಅದು. ಹಾಗೆ ಅದು ಮೊದಲಿನ ಕ್ರಮದಲ್ಲೇ ಅದನ್ನು ಇದ್ದದ್ದು, ಅದು ಚಂದವಾಯ್ಕೊಂಡು ಹೋಗ್ತಾ ಇದ್ದೆವು. ಹಾಗೆ ಕ್ಷೇತ್ರ ಮಟ್ಟದಲ್ಲಿ ಆ ಪಾತ್ರ, ಆಮೇಲೆ ಪುಂಡವೇಶದಲ್ಲಿ ಆ ಟೈಮಲ್ಲೇ ಇದ್ದೆ. ಮತ್ತೆ ಆವಾಗ ಕ್ಷೇತ್ರ ಮಹಾತ್ಮೆ ಆಗುತ್ತಿದ್ದದ್ದು ಕಡಿಮೆ, ಟಿಕೆಟ್ ನಾಟ ಅಲ್ವಾ, ಹಾಗಾಗಿ ಕ್ಷೇತ್ರ ಮಹಾತ್ಮೆ ಆಗುತ್ತಿದ್ದಾಗ ಕಡಿಮೆ. ಮತ್ತೆ ನಮ್ಮ ಕುಂದಾಪುರದಲ್ಲಿ ತಾಲೂಕಿನಲ್ಲಿ ಒಂದು ಜನರ ನಂಬಿಕೆ ಉಂಟು, ಕ್ಷೇತ್ರ ಮಹಾತ್ಮೆ ಆಟ ಆಡಿಸುವ ದಿವಸ ಇದು ಕ್ಷೇತ್ರದಿಂದಲೇ ತೀರ್ಥ ಧರ್ಮದೇವತೆಗಳ ಈ ಸಾಮಗ್ರಿಗಳೆಲ್ಲ ಇಲ್ಲಿಗೆ ತರುವುದೋ. ಈಗಲೂ ಕೆಲವು ಮಂದಿ ಹಳೆಯರು ಹೇಳುವ ಕ್ರಮ ಉಂಟು, ಆ ದಿವಸ ಇಲ್ಲಿಂದ ವಾಹನ ಹೋಗಿ ಅಲ್ಲಿಂದ ಬರುವುದು. ನಾವು ಕೂಡ ಕೇಳಿದ್ದೇವೆ ಅಲ್ವಾ, ಅದನ್ನು ಹೇಳಿದ್ದೇವೆ. ಅಂದ್ರೆ ಧರ್ಮ ಇವತ್ತು ಕ್ಷೇತ್ರ ಮಹಾತ್ಮೆ ಆದ್ರೆ ಅಲ್ಲಿ ಧರ್ಮಸ್ಥಳದಿಂದಲೇ ಧರ್ಮ ದೇವತೆಗಳ ಆಭರಣಗಳು ಅಥವಾ ಒಂದು ವೇಷಭೂಷಣದ ಎಲ್ಲ ಬರ್ತದೆ ಅನ್ನೋದಾಗಿ, ಮೇಳದ ಪೆಟ್ಟಿಗೆಯನ್ನು ಕೂಡ ಅಲ್ಲಿಂದ ತರಬೇಕು ಎನ್ನುವಂಥದ್ದು ಏನೋ ಒಂದು ಹೇಳ್ತಾ ಇತ್ತು. ಒಂದು ಹೇಳುವುದು ಈಗ ಕೆಲವು ಅಲ್ಲಲ್ಲಿ ಉಂಟದು. ಅದ್ರ ಬಗ್ಗೆ ತಾವು ಏನ್ ಸ್ಪಷ್ಟನೆ ಮಾಡಿ? ಅದು ಮೊದಲು ಇದ್ದದ್ದು ಯಾಕೆ ಅಂತ ಹೇಳಿದ್ರೆ, ಮೊದಲು ನಮ್ಮಲ್ಲಿ ಇಟ್ಟುಕೊಳ್ಳಿಗೆ ವ್ಯವಸ್ಥೆ ಇರ್ಲಿಲ್ಲ. ಮತ್ತೆ ಟಿಕೆಟಿನ ಆಟ, ಕ್ಷೇತ್ರ ಮಹಾತ್ಮೆ ಡೈಲಿ ಟಿಕೆಟ್ಗೆ ಯಾರು ಆಡ್ಲಿಕ್ಕೆ ಕೇಳುವುದಿಲ್ಲ. ಈ ಸಾಮಗ್ರಿಗಳನ್ನು ಇಟ್ಟುಕೊಳ್ಬೇಕಾದ ದೊಡ್ಡ ಪೆಟ್ಟಿಗೆಗಳು ಬೇಕು, ಜಾಗ ಬೇಕು ಅದಕ್ಕೆ. ಅದಕ್ಕೆ ಏನ್ ಮಾಡ್ತಿದ್ರು, ಒಂದು ಕ್ಷೇತ್ರ ಮಹಾತ್ಮೆ ಇಂತಲ್ಲಿ ಉಂಟು ಅಂತಾದ್ರೆ ಒಂದು 15 ದಿವಸ, ಒಂದು ತಿಂಗಳಿಗೆ ಒಂದು ದಿವಸ ಉಂಟು ಅಂತಾದ್ರೆ ಆ ದಿನ ಬೇಕಾದಾಗೆ ತರಿಸಿಕೊಳ್ಳುದು ಅಲ್ಲಿಂದ, ಕ್ಷೇತ್ರದಿಂದ ತರಿಸಿಕೊಳ್ಳುದು. ಯಕ್ಷಗಾನ ಮುಗಿಯಿತು, ಮತ್ತೆ ಮರಳಿ ಅಲ್ಲಿ ಕಳುಹಿಸ್ತದೆ. ಈಗ ಈ ಬಯಲಾಟಕ್ಕೆ ಬಂದ ಮೇಲೆ ಪ್ರತಿ ದಿವಸ ಕ್ಷೇತ್ರ ಮಹಾತ್ಮೆ ಬೇಕಾಗ್ತದೆ. ಅದಕ್ಕೆ ನಮ್ಮ ಲಾರಿಯಲ್ಲಿ ಇಟ್ಟುಕೊಳ್ಳೋ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಖಂಡಿತ ಮತ್ತೇನು ಅದರಲ್ಲಿ ಕೂಡ ಒಂದು ಧರ್ಮಸ್ಥಳದ ಒಂದು ಬಸ್ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅಯ್ಯೋ, ಅಲ್ಲಿ ಕ್ಷೇತ್ರದ ಮೇಲೆ ಭಕ್ತಿ ಗೌರವ ಶ್ರದ್ಧೆ ಅಂದ್ರೆ ಆ ರೀತಿಯಾಗಿ ಧರ್ಮಸ್ಥಳ ಒಂದು ಹರಿಕೆ ಆಟಗಳು ಪ್ರಾರಂಭ ಆಗ್ತದೆ. ಹೌದು. ಈಗ ವಸಂತಗೌಡ ಕಾಯತರ್ಕ ತಮ್ಮ 51 ವರ್ಷಗಳನ್ನ ಈ ಒಂದು ಸೇವೆ ನಡೀತಾ ಇದೆ. ಸರಿಸುಮಾರು ಎಷ್ಟು ವರ್ಷಗಳ ಕಾಲ ಪೂರ್ಣ ರಾತ್ರಿ ಆಟವನ್ನು ಮಾಡಿದ್ದೀವಿ? ಅದು ನನ್ನ ಲೆಕ್ಕದಲ್ಲಿ ಹೆಚ್ಚು ಕಡಿಮೆ ಅಂದ್ರೆ ಅದು 30 ವರ್ಷ ಆಗ್ಬಹುದು. ಪೂರ್ಣ ರಾತ್ರಿ ಹೆಚ್ಚು ಕಡಿಮೆ 12 ವರ್ಷ ಹೆಚ್ಚೇ ಆಗ್ಬೋದು, ಹೊರತು ಕಡಿಮೆ ಆಗ್ಲಿಕ್ಕಿಲ್ಲ ಅಷ್ಟಾದ್ರೆ. ಯಾಕಂದ್ರೆ ನಾವೆಲ್ಲ ಅದು ಬರೆದಿಟ್ಟುಕೊಳ್ಳುವಂತ ವಿಷಯಗಳೇ, ನಾವು ಅದನ್ನು ಬರೆದಿಟ್ಟುಕೊಳ್ಳಲಿಲ್ಲ. ನಾವು ಆರಂಭದಲ್ಲಿ ತೊಡಗುವ ಟಿಕೆಟ್ ನಾಟ ಇತ್ತು, ಯಾವ ವರ್ಷ ಟಿಕೆಟ್ ನಾಟ ನಿಂತಿದೆ, ಎಂಟ್ರಿ ಬೇಕಿತ್ತು ನಮ್ಮಲ್ಲಿ, ಅಲ್ಲಿರ್ಬೋದು. ನಾವು ನಮ್ಮ ವೈಯಕ್ತಿಕವಾಗಿ ಇಟ್ಟುಕೊಳ್ಳಿಲ್ಲ ಹಾಗೆ. ಮತ್ತೆ ಅದಾದ ಕೂಡಲೇ ಫುಲ್ ನೈಟ್ ಬಯಲಾಟವೇ ಆಯ್ತು. ಈಗ ಕಾಲಮಿತಿ ಬಂದು 12-13 ವರ್ಷ ಆದಷ್ಟೇ, ಕಾಲಮಿತಿ ಮಧ್ಯರಾತ್ರಿವರೆಗೆ ಆಗುವಾಗ. ವಸಂತಗೌಡ ಕಾಯತರ್ಕ ಅವರೇ, ತಾವು ಈ ರೀತಿಯಾಗಿ ಯಕ್ಷಗಾನದ ದಿನಗಳನ್ನ ಕಳೆದುಕೊಂಡು ಬರ್ತಾ ತಮ್ಮ ಯಕ್ಷಗಾನ ಪಯಣದಲ್ಲಿ ಅನೇಕ ಹಿಮ್ಮೇಳದ ಮುಮ್ಮೇಳದ ಕಲಾವಿದರನ್ನ ಒಡನಾಟ ತಮಗಿದೆ. ಅಂತಹ ಮೇರು ಒಡನಾಟದವನ್ನು ಪಡೆದಂತಹ ಕಲಾವಿದರು ಹಿಮ್ಮೇಳದಲ್ಲಿ ಅಥವಾ ಮುಮ್ಮೇಳದಲ್ಲಿ ಕಲಾವಿದರನ್ನು ನೆನಪಿಸಬಹುದಾ? ಖಂಡಿತ. ಹಿಮ್ಮೇಳದಲ್ಲಿ ಕಲಾವಿದರಾಗಿದ್ದವರಂತಾರೆ ಒಂದು ಅದೇ ಕೊಡತೋಗ ಮಂಜು ಭಾಗವತರು, ಚಿಪ್ಪರ ಕೃಷ್ಣಯ್ಯ ಬಳ್ಳಾರು. ಅವ್ರೀಗ ಇಲ್ಲದಿದ್ರು ಕೂಡ, ಯಾಕಂದ್ರೆ ಈಗ ಯಕ್ಷಗಾನ ಸೌಧ ಇಷ್ಟು ಸಂಭ್ರಮವಾಗಿ ಚಂದವಾಗಿ ಗೋಚರಿಸುತ್ತಾ ಇರಬೇಕು ಅಂತಿದ್ರೆ ಅವರೆಲ್ಲ ಹಿಂದಿನವರು ಹಾಕಿದ
ಅಡಿ ಪಂಚಾಂಗವೇ ಆಧಾರ ಅದಕ್ಕೆ. ಹಾ. ಆ ಪಂಚಾಂಗ ಗಟ್ಟಿದ್ರಲ್ಲ ಮನೆ ಖಂಡಿತ ತೋರುವುದು ಗಟ್ಟಿ ತಳಪಾಯ ಅನ್ನುವಂಥದ್ದು. ಹಾಗೆ ಅವರು ಹಾಕಿದ ಆ ತಳಪಾಯ ಗಟ್ಟಿತ್ತು. ಆದ್ದರಿಂದ ಅಂತವ್ರನ್ನು ನಾವು ಸ್ಮರಣೀಯರು. ಖಂಡಿತ ನೆನಪಿ ಅವರ ಜೊತೆ ತಾವು ಹೌದು ಕಲಾ ಜೀವನವನ್ನ ಸಾಗಿ ಬಂದದ್ದು ನೆನಪಿ. ಹೌದು. ಈಗ ನಾರಾಯಣ ಹೆಗಡೆ ಅವರು ಇಂಥವರು ಟಿ ಪ್ರಹ್ಲಾದ ಇತ್ಯ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿಕೊಂಡಿದ್ದೆ. ಅವುಗಳೆಲ್ಲ ನೋಡ್ಲಿಕ್ಕೂ ಒಂಥರ ಭಯಾನಕ ವ್ಯಕ್ತಿಗಳು. ರಂಗಕ್ಕೆ ಬರುವುದು ಮಾತ್ರ ಹಿರಣ್ಯಕಶ್ಯಪ ಬಂದ್ರೆ ಹಿರಣ್ಯಕಶ್ಯಪ ಅದು ಭಯಂಕರ ಆಯಾ ಆಕಾರವೂ ಹಾಗೆ ಇದು ಮಾಡುದೇ. ರಂಗದಲ್ಲಿಯೂ ಹಾಗೆ ಒಂದು ಚೂರು ಸರಿಯಾಗುತ್ತೆ ಅಷ್ಟು ಮಾಡಿದ್ರೆ ಮುಗಿಯಿತು. ಒಂದವರಿಗೆ ಭಾಗವತರು ಹೇಳುವ ಪದ್ಯವನ್ನು ಕೂಡ ಸರಿ ಆಗದೇ ಇದ್ರೆ ಅಲ್ಲಿಂದಲೇ ಸ್ಟೇಜ್ ಇಂದ ಕೆಳಗೆ ಬರ್ತಿದ್ರು. ಅಷ್ಟು ಇವನಿಗೆ ಕಲಾವಿದನಿಗೂ ಅಷ್ಟು ಅದು ಯೋಗ್ಯತೆ ಇತ್ತಾಗ. ಭಾಗವತರ ಬಗ್ಗೆ ಹೀಗೆ ಆಗಬೇಕು ಅಂತ ಹೇಳುವ ಕೆಪಾಸಿಟಿ ಇತ್ತು ಕಲಾವಿದನಿಗೂ. ಇಂಥದ್ದೇ ನಡೆಯಲ್ಲಿ ಇಂಥದ್ದೇ ಹೀಗೆ ಆಗ್ಬೇಕು. ನಾರಾಯಣಗಿರವರು ಹಾಗೆ ಒಂದು ಕರ್ತೋಕ ಭಾಗವತರ ಒಂದು ಅನುಪಸ್ಥಿತಿಯಲ್ಲಿ ಇನ್ನೊಬ್ರು ಬಂದು ಕಂಸನ ಪಾತ್ರ ಕನಸಿನ ಹೊತ್ತಿಗೆ ಒಬ್ಬರನ್ನು ಕೂರಿಸಿದ್ರು ಪದ್ಯಕ್ಕೆ. ಇವರು ಕನಸಿನ ಕಂಸನಿಗೆ ತಯಾರಾಗಿ ಇದ್ದಾರೆ. ಇವರ ಗಮನಕ್ಕೆ ಕೊಡ್ಲಿಲ್ಲ ಅವರು. ಅವರೊಬ್ರು ಕೂತ್ಕೊಳ್ತಾರೆ ನಿಮ್ಮ ಪಾತ್ರಕ್ಕೆ, ಹೇಳಲಿಕ್ಕೆ ಹೋಗ್ಲಿಲ್ಲ ಅವರು. ಇವ್ರಿಗೆ ಗೊತ್ತಿಲ್ಲ ಅದು. ಇವ್ರು ಹೋಗಿ ಅಲ್ಲಿ ಸ್ಟೇಜಿಗೆ ಹೋಗ್ಲಿಕ್ಕೆ ಆಗು ಅವ್ರ ಪದ್ಯ ತೆಗೆದ್ರು. ಅಲ್ಲಿ ತೆಗೆದ ಕೂಡಲೇ ಅವ್ರಿಗೆ ಅವಾಗಲೇ ಅಸಮಾಧಾನ ಆಯ್ತು. ಬಂದು ಮಂಚಲ್ಲಿ ಮಲಗಿದ್ರು. ಅಲ್ಲಿ ಕಂಸನ ಕನಸಿನ ಪದ್ಯ ಉಂಟಲ್ಲ, ಏನ ಕಂಡೇನು ಕನಸಲ್ಲಿ ಅಂತ ಪದ್ಯ ಉಂಟಲ್ಲ, ಆ ಪದ್ಯ ತೆಗೆಯುವ ಸ್ಥಾಯಿ ಇವರಿಗೆ ಸರಿಯಾಗ್ಲಿಲ್ಲ. ಅಲ್ಲಿಂದ ಹೊರಗೆ ಬಂದು ಜೋರೆ ಮಾಡಿದ್ದು, ಯಾರು ಅವ್ರನ್ನ ಕೂತೊಳಿಸಿದ್ದು ಅಂತ. ಯಾರ ಹತ್ರ ಕೇಳಿ ಕೂತೊಳಿಸಿದ್ದು ನೀವು ಅಂತ ಜೋರು ಮಾಡಿದ್ರು. ಕೂಡಿದ್ರೆ ಭಾಗವತರು ಕೂತ್ಕೊಳ್ಳಿ, ಇಲ್ಲದ್ರೆ ಹಾಕಿ ಕತೆ ಮುಂದೆ ಹೋಗ್ಲಿಲ್ಲ ಇರು. ಅಂದ್ರೆ ಅಷ್ಟು ಸ್ಟ್ಯಾಂಡರ್ಡ್ ಕಲಾವಿದರು ಅವ್ರು ಹೇಳಿದ ಹಾಗೆ ನಡೀತಿತ್ತು. ಮತ್ತು ತಾವು ಅಷ್ಟು ಪರಿಪೂರ್ಣವಾಗಿ ಅಭಿನಯಿಸ್ತಾ ಇದ್ರು. ನನಗೆ ಸಂತೃಪ್ತಿ ಇಲ್ಲ, ನನಗೆ ಅಭಿನಯಕ್ಕೆ ಒಂದು ಚೈತನ್ಯ ಸಿಗ್ಲಿಲ್ಲ ಬರ್ಲಿಲ್ಲ ಅದು. ಅಲ್ಲಿ ಕಲಾವಿದನ ದುರಹಂಕಾರಕ್ಕಿಂತಲೂ ಅವನಿಗೆ ಸಂತೃಪ್ತಿ ಒಳ್ಳೇದಾದಂತ ಒಂದು ಪ್ರದರ್ಶನ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ಮನಸ್ಸಿಗೆ ಆಘಾತ ಆಗುವುದು. ಆಗ್ಲಿಲ್ಲ, ತೊಂದರೆ ಮಾಡಿದಿರಿ ನೀವು ಅಂತ. ನನ್ನ ಗಮನಕ್ಕೂ ತಾರದು ನಿಮ್ಮಷ್ಟಕ್ಕೆ ಒಬ್ರು ಕೂತ್ಕೊಳಿಸು ಅಂತ ಹೇಳಿದ್ರೆ ಹಾಗೆ ಖಂಡಿತ ಅಂತದೆಲ್ಲ ನಡೀತಿತ್ತು ನೋಡಿ. ನಾರಾಯಣ ಹೆಗಡೆ ಇವರೆಲ್ಲ ಆ ಪಾತ್ರಗಳನ್ನೆಲ್ಲ ನಾವು ನೋಡಿದ್ದೆವು, ಅವರೊಟ್ಟಿಗೆ ಬೆರೆದಿದ್ದೇವೆ, ಅವರೊಂದಿಗೆ ಪಾತ್ರ ಮಾಡಿ ಕಾಣಿಸಿಕೊಂಡಿದ್ದೇವೆ. ಸ್ಮರಣೀಯರವರೆಲ್ಲ. ಕೆಲವು ಮತ್ತೆ ಯಾರಿದ್ರು ಸರ್ ಮುಂದೆ ಮುಮ್ಮೇಳದಲ್ಲಿ ತಮ್ಮೊಂದಿಗೆ? ಮುಮ್ಮೇಳದಲ್ಲಿ ಅದೇ ಎಂಪೆಕಟ್ಟೆ ರಾಮಯ್ಯ ಅವರ ಪಾತ್ರಗಳೇ ಪ್ರತ್ಯೇಕ ವಿಶೇಷ. ಒಂದು ದೇವೇಂದ್ರ, ಪ್ರತಿಯೊಂದು ಪ್ರಸಂಗದಲ್ಲಿ ದೇವೇಂದ್ರ ಇರ್ತದೆ. ಸಮುದ್ರ ಮತದ ದೇವೇಂದ್ರ ಚಿತ್ರಣ ಬೇರೆಯೇ, ಕಾಯಕಲ್ಪದ ದೇವೇಂದ್ರ ಆ ಚಿತ್ರಣ ಬೇರೆಯೇ. ಯಾವುದೇ ಪ್ರಸಂಗದಲ್ಲಿ ಬರಲಿ ಅದಕ್ಕೆ ತ್ರಿಪುರ ಮತದ ದೇವೇಂದ್ರ ಉಂಟು, ಆ ದೇವೇಂದ್ರನೊಂದು ಕ್ರಮವೇ ಬೇರೆ. ಹಾಗಂತ ಅವರು ಕೇವಲ 3ನೇ ತರಗತಿಯವರೆಗೆ ಓದಿದ ಕಲಾವಿದರು. ವಿದ್ಯಾಭ್ಯಾಸ ಮೂರೇ ಪ್ರಸಂಗದಲ್ಲಿ ದೇವೇಂದ್ರನ ಪಾತ್ರವನ್ನು ಕಟ್ಟಿಕೊಡುವ ಬಗ್ಗೆ ನೋಡಿದ್ರೆ ಏನು ವಿಚಿತ್ರ, ಏನು ಅವರ ಸಂಗ್ರಹ. ಒಂದು ಬಸ್ ನಲ್ಲಿ ರನ್ನಿಂಗ್ ಹೊಡುವಾಗ ನಮ್ಮ ಮೇಳದ ಬಸ್ ನಲ್ಲಿ ಕೂತ್ಕೊಳ್ತಾರೆ, ನಾವು ಹಿಂದೆ ಕೂತ್ಕೊಳ್ತೇವೆ. ಇವರಷ್ಟಕ್ಕೆ ಮೆಲುಕು ಆಗ್ಬೋದು. ರಾತ್ರಿ ಬೆಳಗ್ಗೆ ಅವರು ನಿದ್ದೆ ಬಿಟ್ಟಿರ್ತಾರೆ, ತನ್ನಷ್ಟಕ್ಕೆ ನಗಾಡುವುದು, ಕಣ್ಣು ದೊಡ್ಡ ಮಾಡೋದು, ಹಲ್ಲು ಕಿರಿಯುತ್ತಿಲ್ಲ, ಅವರಷ್ಟಕ್ಕೆ ಮಾಡಿಕೊಂಡಿರುವುದು. ಹೋಗುವಾಗಲೇ ಬಸ್ಸಲ್ಲಿ ಬಸ್ ಹೋಗ್ತಾ ಉಂಟು, ನಾವು ಹಿಂದೆ ಕೂತ್ಕೊಂಡಿದ್ದೇನೆ ಅಲ್ಲಿಂದೆ ಅವರಷ್ಟಕ್ಕೆ ನಗಾಡೋದು ನಮ್ಮ ಗಮನಕ್ಕೆ ಬರ್ತದೆ. ಸ್ವಲ್ಪ ಹೊತ್ತು ಹೀಗೆ ಸೈಲೆಂಟ್ ಆಗಿ ಗಂಭೀರವಾಗಿರ್ತಾರೆ. ಆ ಪಾತ್ರದ ಬಗ್ಗೆ ಚಿಂತನೆ ಮಾಡುದು ಹೀಗೆ ಅಂತ. ಏನು ಆ ರೀತಿ ಚಿಂತನೆ ಮಾಡುತ್ತಾ ಒಂದೊಂದು ಪಾತ್ರವನ್ನು ಪರಕಾಯಾಗಿ ಏನು ತಯಾರು ಮಾಡಿ ಕೊಡ್ತಾರೆ ಅವರಷ್ಟಕ್ಕೆ. ಅವರ ಪ್ರತಿಯೊಂದು ಪಾತ್ರಗಳು, ಅವರ ಒಡನಾಟವು ಕೂಡ ತಮ್ಮನ್ನ ಪ್ರಭಾವಿಸ್ತಾರೆ. ಖಂಡಿತ. ಅದು ನೋಡುವಾಗ ನಾವು ಏನನ್ನು ಅವರು ಅಧ್ಯಯನ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಅವರಿಗೆ ಒಂದು ಲೆಟರ್ ಬರಿಬೇಕು ಮನೆಗೆ, ಅವಾಗ ಇದೆಲ್ಲ ಫೋನ್ ಎಲ್ಲ ಇಲ್ಲ, ಕಾಗದ ಬರಿಬೇಕು ಅಂತಂದ್ರೆ ಇಲ್ಲ ಲೆಟರ್ ತರಿಸಿ ನಮ್ಮ ಹತ್ರ ಬರಿಸೋದು. ಇಲ್ಲಿ ಕೂತು ಪೆನ್ ಉಂಟಲ್ಲ ಇನ್ನ ಹತ್ರ ನೋಡಿ ಬರಿ ಹೇಳುದು, ಮಾತಾಡಿಗೆ ಬರ್ತಾರೆ ನೋಡ ಹೇಳ್ತಾರೆ. ಅವರು ಮಿಸ್ಸಸ್ಗೆ ಪತ್ರ ಬರೀದೆಲ್ಲ ಬರೆದು ಕೊನೆಗೆ ಅವರ ಕೈಯಲ್ಲಿ ಸ್ಲೈನ್ ಹಾಕುವುದು, ಮತ್ತೆ ಒಳ್ಳೆ ಪೋಸ್ಟ್ ಹಾಕಿ ಹೊರಡಿಸುವುದು. ಅಷ್ಟು ಎಜುಕೇಶನ್ ಕಡಿಮೆ ಇದ್ರು ಕೂಡ ರಂಗದಲ್ಲಿ ಎಂತ ರಾಜ ಅವರು. ಅಂತವರ ಒಂದು ಒಡನಾಟ ತಮಗೆ ಸಿಕ್ಕಿತ್ತು. ಮತ್ತೆ ಯಾರನ್ನು ಸ್ಮರಿಸಿರ್ತೀರಿ ಸರ್?
ಹಾಗೆ ಹಿಂದಿನ ಕಲಾವಿದರು ಕುಂಬಳೆ ಶ್ರೀಧರ ರಾಯರು, ಸುಂದರ ರಾಯರು, ಇವರೆಲ್ಲ ನಮ್ಮ ಧರ್ಮಸ್ಥಳ ಮಾಡಿದ್ರೆ ಹಾಗೆ ಹೋದದ್ದು ದೊಡ್ಡ ಕಲಾವಿದರು. ಅಂತವರು ಹಾಕಿಕೊಟ್ಟ ಅವರೊಟ್ಟಿಗೆ ನಾವು ಬೆರೆತ ಕಾರಣ ಆ ಧೈರ್ಯದಲ್ಲಿ ಯಾವ ಪಾತ್ರವನ್ನು ನಿರ್ವಹಿಸುವುದಕ್ಕೆ ನಮಗೆ ಈಗ ಅಳುಕಿಲ್ಲ. ಅವಾಗೆ ನೋಡ್ಬೋದು. ಯಕ್ಷಗಾನ ಕಲಾವಿದರ ಬದುಕಿನ ಕತೆ, ವ್ಯತೆ, ನೋವು, ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ಕರುಣಾನಿಧಿ ಅವಧರಿದು ಸರ್ವಜ್ಞ ನೀನು, ಕರುಣಾನಿಧಿ ಅವಧರಿದು ಸರ್ವ